ಹಲೋ ಗೈಸ್, ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನನಗೆ ಗೊತ್ತು, ಎಲ್ಲ ಖುಷಿಯಾಗಿರಿ. ನನ್ನ ದೇವ್ರನ್ನ ಬೇಡ್ಕೊಳ್ಳೋದೇ ಅಷ್ಟು, ನೀವೆಲ್ಲರೂ ಚೆನ್ನಾಗಿರಬೇಕು. ನಿಮ್ಮ ಲೈಫಲ್ಲಿ ಎಲ್ಲರೂ ಖುಷಿಯಾಗಿರಬೇಕು, ಎಲ್ಲ ಕಡೆ ಓಡಾಡ್ತಾ ಇರಬೇಕು, ನಗ್ತಾ ನಗ್ತಾ ಇರಬೇಕು, ಯಾರೂ ಅಳಬಾರ್ದು, ಯಾರಿಗೂ ಕಷ್ಟ ಆಗಬಾರ್ದು. ಕಷ್ಟ ಬಂದು ಹೋಗುತ್ತೆ, ಆದರೆ ತುಂಬ ಬೇಡ, ದೇವ್ರನ್ನಷ್ಟೇ ಬೇಡ್ಕೊಳ್ಳೋದು. ಎಲ್ಲರೂ ಚೆನ್ನಾಗಿರಿ. ಇವಾಗ ಕೈ ಕಾಲು ಸ್ಟ್ರೈಟ್ ಮಾಡಿ. ಯಾರು ಏನೇ ಮಾಡಿಸಿದ್ರು, ಯಾರು ನಿಮ್ಮನ್ನ ಬೈಕೊಂಡಿದ್ರು, ಯಾರು ಶಾಪ ಹಾಕಿದ್ರು, ಯಾರು ಏನೇ ಕೆಟ್ಟದ್ದು ಬಯಸಿದ್ರೂ ಎಲ್ಲನೂ ವಾಪಸ್ ಹೋಗಲಿ, ಬ್ಯಾಕ್ ಫೈರ್ ಆಗಲಿ. 100% ಬ್ಯಾಕ್ ಫೈರ್ ಆಗಲಿ. ಹಾಗೇ ಆಗುತ್ತೆ. ಎಲ್ಲರೂ ಯಾರ್ಯಾರಿಗೆ ಏನೇನು ಇದು ಮಾಡಿದ್ದಾರೆ ಕೆಟ್ಟದು ಎಲ್ಲ ಬ್ಯಾಕ್ ಫೈರ್ ಆಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಮಾ ಕಾಳಿ, ಜೈ ಮಾ ಬಗಲಾಮುಖಿ, ಹರ ಹರ ಮಹಾದೇವ್, ಜೈ ಹನುಮಾನ್, ಜೈ ಶ್ರೀರಾಮ್. ಇವಾಗ ಕಾರ್ಡ್ಸ್ ಬಂದಿರೋದು ನಿಮಗೆ ಹೇಳಿದ್ದೆ. ನಾನು ಇಬ್ಬರಂತ ಹೇಳಿದ್ದೆ. 3 ಜನ ಸೇರಿಕೊಂಡು ಏನೋ ಮಾಡ್ಸೋಕ್ಕೆ ಅಂತ ಹೋಗಿದ್ದಾರೆ. ಅಂದರೆ ಇಬ್ಬರು ಮಾಡ್ಸೋಕ್ಕೆ ಹೋಗಿದ್ದಾರೆ, ಒಬ್ಬರು ಮಂತ್ರವಾದಿ ಅವನಿಗೆ ಹೇಳೋಕ್ಕೆ ಅಂತ ಹೋಗಿದ್ದಾರೆ. ಅವರು ನೋಡಿಬಿಟ್ಟು ನಿಮ್ಮ ಹೆಸರು ಕೇಳಿಬಿಟ್ಟು ನಿಮ್ಮದು ಯಾವ್ದಾರು ಒಂದು ವಸ್ತುನ ತಂದುಕೊಡಿ ಅಂತ ಹೇಳಿಬಿಟ್ಟು ಎಲ್ಲ ಹೇಳಿದ್ದಾನೆ. ಆದರೆ ಅವರು ನಿಮ್ಮ ಫೋಟೋ ತೋರಿಸಿದ್ದಾರೆ. ನಿಮ್ಮ ಫೋಟೋ ತೋರಿಸಿದಾಗ ಅವನು ಶಾಕ್ ಆಗಿಬಿಟ್ಟಿದ್ದಾನೆ. ಯಾಕಂದರೆ ನೀವು ತುಂಬ ದೈವ ಭಕ್ತರು. ದೈವ ಭಕ್ತರಿಗೆ ಯಾವ ಮಾಟ ಮಂತ್ರನೂ ಎಫೆಕ್ಟ್ ಆಗೋದು ತುಂಬ ಕಮ್ಮಿ. ಯಾಕಂದರೆ ಅವ್ರಿಗೆ ಒಳ್ಳೆ ಮನಸ್ಸಿರುತ್ತೆ, ಶುದ್ಧವಾದ ಮನಸ್ಸು, ಅದರಿಂದ ಎಫೆಕ್ಟ್ ಆಗೋದು ತುಂಬ ಕಮ್ಮಿ. ಆದರೆ ಸ್ವಲ್ಪ ಹಾಗೆ ಆಗುತ್ತೆ. ಅವ್ರು ಏನೇ ಮಾಡಿಸಿದ್ರು ನಮಗೆ ಅದು ನೋವು ಇದು ನೋವು ಎಲ್ಲ ಬರುತ್ತೆ. ಆದರೆ ತುಂಬ ಜಾಸ್ತಿ ಹೊಡೆತ ಬೀಳೋ ಅಂಥದ್ದೆಲ್ಲ ತುಂಬ ಕಡಿಮೆ. ಅವರು ನಿಮ್ಮ ಗಂಡ ಹೆಂಡತಿರ ಮಧ್ಯೆ ಎಲ್ಲ ಜಗಳ ತಂದು ಹಾಕೋ ಥರ ಎಲ್ಲ ಟ್ರೈ ಮಾಡೋಕ್ಕೆ ಹೋಗಿದ್ದಾರೆ. ಆದರೆ ಈ ಕಾರ್ಡು ಉಲ್ಟಾ ಬಂದಿದೆ. ಡೆವಿಲ್ ಕಾರ್ಡ್ ಇದು ಉಲ್ಟಾ ಬಂದಿದೆ. ಅಂದರೆ ನಿಮಗೆ ಏನೂ ಆಗೋಲ್ಲ, ಗಂಡ ಹೆಂಡತಿರ್ಗೆ ಏನಾಗಲ್ಲ, ನೀವು ಸೇಫ್ ಆಗಿದ್ದೀರಾ. ಯಾಕೆ ಅಂದರೆ ನಿಮಗೆ ದುರ್ಗೆದು ಆಶೀರ್ವಾದ ಇದೆ. ಅದರಿಂದ ನೀವು ಫುಲ್ ಸೇಫು, ಏನೂ ತೊಂದರೆ ಇಲ್ಲ. ಮೈಕೈಯೆಲ್ಲ ನೋವು ಬಂದರೆ ಸ್ವಲ್ಪ ಏನಾರು ಹಚ್ಕೊಳ್ಳಿ, ಆಮೇಲೆ ಸ್ವಲ್ಪ ದೃಷ್ಟಿ ತೆಕ್ಕೊಳ್ಳಿ, ಎಲ್ಲ ಮಾಡಿ, ಆಮೇಲೆ ಸ್ವಲ್ಪ ದೇವ್ರಿಗೆ ನಮಸ್ಕಾರ ಮಾಡಿ, ನಾಮ ಜಪ ಮಾಡಿ. ಅವರು ಏನೂ ಮಾಡೋಕ್ಕಾಗಲ್ಲ. ನಿಮ್ಮ ಲೈಫಲ್ಲಿ ಹೊಸದು ಸ್ಟಾರ್ಟ್ ಆಗುತ್ತೆ. ಅಂದರೆ ಹಳೆಯದು ಸತ್ತೋಗುತ್ತೆ. ಅಂದರೆ ನಿಮಗೆ ಇಷ್ಟು ದಿನ ಕೆಟ್ಟದಾಗಿದ್ದು ಎಲ್ಲ ಸತ್ತೋಗುತ್ತೆ. ಹೊಸದಾಗಿ ನಿಮಗೆ ತುಂಬ ಒಳ್ಳೆಯದಾಗತ್ತೆ. ಅದಕ್ಕೆ ಈ ಕಾರ್ಡ್ ಬಂದಿದೆ. ಒಳ್ಳೆಯದಾಗತ್ತೆ ನಿಮಗೆ. ಆಮೇಲೆ ನೀವು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀರಾ, ನನಗೆ ದುಡ್ಡು ಯಾವಾಗ ಸಿಗುತ್ತಪ್ಪ, ನಾನು ಯಾವಾಗ ಚೆನ್ನಾಗಿರ್ತೀನಿ ಅಂತ. ಖಂಡಿತ ಚೆನ್ನಾಗಿರ್ತೀರ. ನೋಡಿ, ದುಡ್ಡನ್ನ ನೋಡ್ತಾ ಇದ್ದೀರಾ. ಯಾವಾಗ ಸಿಗುತ್ತೆ ನನಗೆ, ನನ್ನ ಸಂಪಾದನೆ ಮಾಡಿರೋದಾಗಲಿ ಅಥವಾ ನಂದು ಪಿತ್ರಾರ್ಜಿತ ಆಗಲಿ ಯಾವಾಗ ಸಿಗುತ್ತೆ ಅಂತ ಕಾಯ್ತಾ ಇದ್ದೀರಾ. ಖಂಡಿತ ಸಿಗುತ್ತೆ. ನೋಡಿ, ಇಲ್ಲಿ ಮೇಲಿಂದ ನಿಮಗೆ ಮಳೆ ಥರ ಬೀಳ್ತಾ ಇದೆ ದುಡ್ಡು. ಅಂದರೆ ಆದಷ್ಟು ಬೇಗ ಅಂದರೆ 1-2 ದಿನ ಅಂತಲ್ಲ, 3 ದಿನ ಅಂತಲ್ಲ, ಅಲ್ಲ, 1 ತಿಂಗಳುಗಟ್ಟಲೆ ಅಥವಾ ಮುಂದಿನ ವರ್ಷ ಇರ್ಬೋದು. ಖಂಡಿತವಾಗ್ಲೂ ನಿಮ್ಮನ್ನು ಬಂದು ಸೇರುತ್ತೆ. ಅದು ಯಾರು ಏನು ಮಾಡೋಕ್ಕಾಗಲ್ಲ. ಅದನ್ನ ನಿಮಗೆ, ಅದು ನಿಮ್ಮದೇ ಸೇರುತ್ತೆ. ನೀವು ಖುಷಿ ಆಗ್ತೀರಾ.
ಸನ್ ಕಾರ್ಡ್ ಬಂದಿದೆ. ಸನ್ ಕಾರ್ಡ್ ಅಂದರೆ 10 ಸೂರ್ಯನ ಕಾರ್ಡು. ಹೊಸ ಜೀವನ ಸ್ಟಾರ್ಟ್ ಮಾಡ್ತೀರಾ. ಯಾವ ಥರನೇ ಆಗಿರ್ಬೋದು, ನೀವು ಬೇರೆ ಮನೆಗೆ ಹೋಗ್ಬೋದು, ಅಥವಾ ಬೇರೆ ಕೆಲಸಕ್ಕೆ ಹೋಗ್ಬೋದು, ಅಥವಾ ನೀವು ಕಾರ್ ತೊಗೋಬೋದು, ಅಥವಾ ಯಾವುದಾದ್ರು ಒಂದು ಜಾಗ ತೊಗೋಬೋದು, ಅಥವಾ ಜಮೀನು ತೊಗೋಬೋದು, ಏನಾದರೂ ತೊಗೋಬೋದು. ಒಟ್ಟಿನಲ್ಲಿ ನೀವು ಏನೋ ತೊಗೋತೀರಾ, ತುಂಬ ಚೆನ್ನಾಗಿರ್ತೀರ, ಖುಷಿಯಾಗಿರ್ತೀರ, ಹೊಸ ಲೈಫ್ ಸ್ಟಾರ್ಟ್ ಮಾಡ್ತೀರಾ. ಖಂಡಿತ ಸ್ಟಾರ್ಟ್ ಮಾಡಿ. ತುಂಬ ಒಳ್ಳೇದು ಮಾಡಲಿ ದೇವರು ನಿಮಗೆಲ್ಲ. ಎಲ್ಲರೂ ಚೆನ್ನಾಗಿರಬೇಕು, ಚೆನ್ನಾಗಿರಿ. ಆದರೆ ಒಂದೇನಂದರೆ ಬ್ಯಾಲೆನ್ಸಲ್ಲಿರಿ. ಅಂದರೆ ಏನೋ ಬಂತು ಅಂದ ತಕ್ಷಣ ತುಂಬ ದುರಹಂಕಾರ ಪಡೋದು, ಅಥವಾ ನಮಗಿಂತ ಕೆಳಗಡೆ ಇರೋರನ್ನ ನಾವು ಅವಮಾನ ಮಾಡೋದು, ಅಥವಾ ಬೈಯೋದು, ಆ ಥರ ಎಲ್ಲ ಮಾಡಬಾರ್ದು. ಅದೆಲ್ಲ ತುಂಬ ತಪ್ಪು. ದೇವ್ರಿಗೆ ಅದೆಲ್ಲ ಇಷ್ಟ ಆಗೋದಿಲ್ಲ. ಅದರಿಂದ ನೀವು ಬ್ಯಾಲೆನ್ಸಲ್ಲಿರಿ, ನಿಮ್ಮ ಮನಸ್ಸು ಬ್ಯಾಲೆನ್ಸಲ್ಲಿರಲಿ. ಅದು ಕೆಟ್ಟದು ಒಳ್ಳೆಯದು ಅಂತ ನೀವೇ ಡಿಸೈಡ್ ಮಾಡಿಬಿಟ್ಟು ಬ್ಯಾಲೆನ್ಸಲ್ಲಿ ಇಟ್ಕೊಳ್ಳಿ. ಯಾರಿಗೆ ಏನೂ ಮಾತಾಡಬೇಡಿ. ಏನಾಗುತ್ತೋ ಹಾಗೆ ಬಿಡಲಿ ಅಂತ ಡಿಸೈಡ್ ಮಾಡ್ಕೊಳ್ಳಿ. ಇವಾಗ ನಾನು ಹೇಳಿದ್ನಲ್ಲ, ಇವರು 3 ಜನ ಸೇರಿಕೊಂಡು ನಿಮಗೆ ಏನೋ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು, ಅವರು ಮಾಡಿದ್ರೂ ಅಷ್ಟೇ. ನೀವು ನಾಮ ಜಪ ಎಲ್ಲ ಮಾಡಿದ್ರೆ ನಿಮಗೆ ಒಂಚೂರೇ ಎಫೆಕ್ಟ್ ಆಗುತ್ತೆ, ಇನ್ನೇನೂ ಎಫೆಕ್ಟ್ ಆಗಲ್ಲ. ಹಾಗೆ ಹೊರಟೋಗುತ್ತೆ. ಯಾಕೆ ಅಂದರೆ ನಾವು ಮೆಡಿಟೇಷನ್ ಮಾಡಿದಾಗ, ನಾಮ ಜಪ ಮಾಡುವಾಗ ಏನಾಗುತ್ತೆ, ನಮ್ಮ ಸುತ್ತ ಒಂದು ಆರಾ ಅಂತ ಬರುತ್ತೆ. ಅದು ನಮಗೆ ಕಣ್ಣಿಗೆ ಕಾಣಿಸಲ್ಲ. ಅದು ನಮ್ಮನ್ನ ಕಾಪಾಡ್ತಾ ಇರುತ್ತೆ. ನಮ್ಮ ಆರಾ ನಮಗೆ ಕಾಪಾಡ್ತಾ ಇರುತ್ತೆ ನಮ್ಮನ್ನು. ಆವಾಗ ಏನಾಗುತ್ತೆ, ನೆಗೆಟಿವ್ಗಳೆಲ್ಲ ನಮ್ಮ ಆರಾ ಒಳಗೆ ಬರಲ್ಲ. ನಾವು ಯಾವಾಗ ಕೆಟ್ಟದ್ದು ಯೋಚನೆ ಮಾಡ್ತೀವಿ, ಯಾರಿಗಾರು ಬೈತೀವಿ ಕೆಟ್ಟದು, ಆವಾಗ ಆರಾಗೆ ತೂತಾಗುತ್ತೆ. ಆವಾಗ ಏನಾಗುತ್ತೆ, ನಮಗೆ ನೆಗೆಟಿವು ಹಿಡ್ಕೊಂಬಿಡುತ್ತೆ. ಅದಕ್ಕೆ ದಯವಿಟ್ಟು ಯಾರನ್ನೂ ಬೈಲೂಬೇಡಿ. ಯಾರು ಏನಾರು ಮಾಡ್ಕೊಂಡಿರಲಿ, ಯಾರನ್ನೂ ಕೆಟ್ಟದಾಗಿ ಬೈಲೂಬೇಡಿ. ಯಾರಿಗೂ ಶಾಪನೂ ಹಾಕಬೇಡಿ, ಯಾರಿಗೂ ಬೈಲು ಏನೂ ಮಾಡಬೇಡಿ, ಆಯಿತಾ? ಆವಾಗ ನಿಮ್ಮ ಆರ ಖಂಡಿತವಾಗ್ಲೂ ಚೆನ್ನಾಗಿರುತ್ತೆ. ನಿಮ್ಮನ್ನ ದೇವರುಗಳು, ಏಂಜಲ್ಸು, ಡಿವೈನ್ ಗೈಡ್ಸ್ ಎಲ್ಲ ಕಾಪಾಡ್ತಿರ್ತಾರೆ. ಅವ್ರುಗಳೇ ನಮ್ಮನ್ನು ನೋಡ್ಕೊಳ್ಳೋದು. ಮೆಡಿಟೇಷನ್ ಎಲ್ಲ ಮಾಡೋರನ್ನ ನೋಡ್ಕೊಳ್ಳೋದೇ, ಕಾಯೋದೇ ಅವ್ರುಗಳು. ನೀವು ಮೆಡಿಟೇಷನ್ ಎಲ್ಲ ಸ್ಟಾರ್ಟ್ ಮಾಡಿದ್ದೀರಾ ಅನ್ಕೋತೀನಿ. ನಾನು ಹೇಳಿದ್ದಕ್ಕೆ ದಯವಿಟ್ಟು ಸ್ಟಾರ್ಟ್ ಮಾಡಿ. ಆವಾಗ ಯಾವ ಎಫೆಕ್ಟೂ ಆಗಲ್ಲ, ಆಯಿತಾ? ನೀವು ಹೆಂಗಸರಾದರೆ ಕ್ವೀನು, ಗಂಡಸರಾದರೆ ಎಂಪರರ್ ಆಗ್ತೀರ. ಅಂದರೆ ಆ ಸ್ಟೇಜಿಗೆ ಬರ್ತೀರ, ಎಲ್ಲ ಚೆನ್ನಾಗಿರ್ತೀರ. ಏಸ್ ಆಫ್ ಕಪ್ಸ್ ಬಂದಿದೆ ಅಂದರೆ ದೇವರು ಎಲ್ಲನೂ ಕೊಡ್ತಾಯಿದ್ದಾನೆ ನಿಮಗೆ, ಕಪ್ ಕೊಡ್ತಾಯಿದ್ದಾನೆ. ಆದರೆ ಪಕ್ಷಿಗೆ ಧಾನ್ಯ ಹಾಕಿ, ಆಮೇಲೆ ನೀರಿನ ಜಾಗಕ್ಕೆ ಹೋದರೆ ಮೀನುಗಳಿಗೆ ಅದಕ್ಕೇನು ತಿಂಡಿ ಹಾಕಬೇಕಾದ್ರೆ ಹಾಕಿ. ನನಗೆ ಗೊತ್ತಿರೋದು, ಗೋಧಿ ಹಿಟ್ಟನ್ನ ಕಲಿಸ್ಕೊಂಡು ಹೋಗ್ಬಿಡಿ ನೀರಿರೋ ಜಾಗಕ್ಕೆ ಹೋಗುವಾಗ, ಅದನ್ನ ಪುಟ್ಪುಟಾಣಿ ಉಂಡೆ ಮಾಡಿಬಿಟ್ಟು ಹಾಕಿ ಮೀನುಗಳಿಗೆ. ತುಂಬ 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 ಒಳ್ಳೆಯದು. ವಿಷ್ಣು ಅವತಾರ ಅಲ್ವ ಮೀನು, ವಿಷ್ಣು ಕಾಪಾಡ್ತಾನೆ ಖಂಡಿತವಾಗ್ಲೂ. ಅದನ್ನು ಮಾಡಿ ಆಮೇಲೆ ಪಕ್ಷಿಗಳಿಗೆ ಧಾನ್ಯನ ಹಾಕಿ, ಎಲ್ಲಿಗಾರು ಹೋದಾಗ ಹಾಕಿ. ತುಂಬ ಒಳ್ಳೆಯದಾಗತ್ತೆ. ನಿಮ್ಮನ್ನು ಯಾರೂ ಏನೂ ಮಾಡೋಕ್ಕಾಗಲ್ಲ. ಮೆಡಿಟೇಷನ್ ಎಲ್ಲ ಮಾಡ್ತಾಯಿದ್ರೆ ಮಾತ್ರ, ಇಲ್ಲಾಂದರೆ ಎಫೆಕ್ಟ್ ಆಗೇ ಆಗುತ್ತೆ. ಅದಕ್ಕೆ ನೀವು ಯಾವ್ದಾದ್ರು ದೇವಸ್ಥಾನಕ್ಕೆಲ್ಲ ಹೋಗಿ ಏನಾದ್ರು ಮಾಡಿ, ದಿನ ನಾನು ಹೇಳಿದ್ದು ದೃಷ್ಟಿ ತೆಕ್ಕೊಳ್ಳಿ. ಅದೆಲ್ಲ ಮಾಡಿದ್ರೆ ಪರವಾಗಿಲ್ಲ. ಇಲ್ಲ ಅಂತಂದರೆ ಸ್ವಲ್ಪ ಎಫೆಕ್ಟ್ ಆಗುತ್ತೆ. ನೀವು ಮೆಡಿಟೇಷನ್ ಎಲ್ಲ ಮಾಡಿದ್ರೆ ನಿಮಗೆ ತುಂಬ ಕಮ್ಮಿ ಎಫೆಕ್ಟ್ ಆಗೋದು. ನೋಡಿ ನಿಮಗೆ ಹೇಗೆ ಟೈಮ್ ಇರುತ್ತೆ, 5 ನಿಮಿಷ ಆಗಲಿ ಮೆಡಿಟೇಷನ್ ಮಾಡಿ. ಏನು ಯೋಚನೆ ಮಾಡಬಾರ್ದು, ಬರೀ ದೇವ್ರ ಕಡೆ ಮಾತ್ರ ಗಮನ ಕೊಡಬೇಕು. ನೀವು ಯಾವ ದೇವ್ರದ್ದಾದರೂ ನಾಮ ಜಪ ಮಾಡಿ, ಏನು ಪ್ರಾಬ್ಲಮ್ ಇಲ್ಲ. ಚಕ್ಕಲ್ ಮಟ್ಟೆ ಹಾಕ್ಕೊಂಡು ಕೂತ್ಕೊಂಡು ದೇವ್ರನ್ನ ನೆನೆಸ್ಕೊಂಡು ಅವನ ಕಡೆನೇ ದೃಷ್ಟಿ ಹಾಕಿ, 2 ಹುಬ್ಬಿನ ಮಧ್ಯ ದೃಷ್ಟಿ ತೊಗೊಂಡೋಗ್ಬಿಟ್ಟು, ಹಾಗೆ ಬೇರೆ ಏನು ಯೋಚನೆ ಮಾಡ್ದೇನೆ, ಮನೇಲಿ ಹಂಗೆ ನಡೀತಿದೆ ಹಿಂಗೆ ನಡೀತಿದೆ ಅಂತೆಲ್ಲ ಯಾವ ಯೋಚನೆ ಮಾಡ್ದೇನೆ ಆ ಕಡೆನೇ ಗಮನ ಕೊಡಿ. ನೋಡಿ ನಿಮ್ಮಲ್ಲಿ ಎಷ್ಟು ಚೇಂಜಸ್ ಆಗುತ್ತೆ ಅಂತ.
ನಿಮ್ಗೆ ಏನೇನು ಬರುತ್ತೆ ಅಂತ ನೋಡಿ. ತುಂಬ ಚೆನ್ನಾಗಿರ್ತೀರ ನನ್ನ ವೀಕ್ಷಕರೇ, ತುಂಬ ಚೆನ್ನಾಗಿರಿ. ಓದೋ ಮಕ್ಕಳು ತುಂಬ ಚೆನ್ನಾಗಿ ಓದ್ತೀರ. ದಯವಿಟ್ಟು ಮೆಡಿಟೇಷನ್ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಮನೇಲಿ ಎಷ್ಟೆಷ್ಟು ಚೇಂಜಸ್ ಬರುತ್ತೆ ಅಂದರೆ ನೀವು ಎಕ್ಸ್ಪೆಕ್ಟು ಮಾಡಿರಲ್ಲ, ಆ ಥರ ಚೇಂಜಸ್ ಬರುತ್ತೆ. ಯಾರು ಹುಷಾರಿಲ್ದಿರೋರು ಇದ್ದರೆ ಹುಷಾರಾಗಿಬಿಡ್ತಾರೆ, ಯಾರು ಓದ್ದಿರೋರು ಇದ್ದರೆ ಓದೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ನು ದುಡ್ಡಿನ ಪ್ರಾಬ್ಲಮ್ ಇದ್ದರೆ ಅದೆಲ್ಲ ಮೆತ್ತಗೆ ಸಾಲ್ವ್ ಆಗ್ತಾ ಬರುತ್ತೆ. ಖಂಡಿತ ಆಗುತ್ತೆ. ನನ್ನ ಮಾತು ನಂಬಿಬಿಟ್ಟು ಮೆಡಿಟೇಷನ್ ಮಾಡಿ, ತುಂಬ ಒಳ್ಳೆಯದಾಗತ್ತೆ. ತುಂಬ ಒಳ್ಳೆಯದಾಗಲಿ ಎಲ್ಲರಿಗೂ. ಹರ ಹರ ಮಹಾದೇವ್. ಜೈ ಮಾ ಕಾಳಿ, ಜೈ ಮಾ ಬಗಲಾಮುಖಿ, ಜೈ ಹನುಮಾನ್, ಜೈ ಶ್ರೀರಾಮ್, ಜೈ ಶ್ರೀಕೃಷ್ಣ. ಎಲ್ಲರಿಗೂ ಒಳ್ಳೇದು ಮಾಡಮ್ಮ. ಆರೋಗ್ಯ, ಐಶ್ವರ್ಯ, ಆಯಸ್ಸು ಎಲ್ಲ ಕೊಟ್ಬಿಟ್ಟು ಕಾಪಾಡು. ಓದೋ ಮಕ್ಕಳಿಗೆ ವಿದ್ಯೆನೂ ಕೊಡು, ಕಾಪಾಡು ದೇವರೇ. ಎಲ್ಲರಿಗೂ ಒಳ್ಳೇದು ಮಾಡು. ಇನ್ನು ನಾಳೆ ಸಿಗೋಣ. ನಮಸ್ತೆ.